ಇಂಥ ಆಫರ್ ಯಾರು ಕೊಡಲ್ಲ, ಬಂಪರ್ ಆಫರು. ದೂಸರ ಮಾತಾಡ್ದೆ ಹ್ಞೂ ಅಂತ ಒಪ್ಕೊಂಬಿಡು. ಹ್ಞೂ ಅನ್ನಮ್ಮ. ಎಷ್ಟು ಬೇಕು ಹೇಳು? ಅದು ಅಣ್ಣ, ನೀವ್ ಈ ತರ ದಿಢೀರ್ ಅಂತ ಕರೆದು ಈ ತರ ಕೇಳಿದ್ರೆ ನನಗೆ ಕೇಳೋದಕ್ಕೆ ಮುಜುಗರ ಆಗುತ್ತೆ. ಆನಂದ್ ಪಾಪ ತುಂಬಾ ಸಂಕೋಚ ಪಡ್ತಿದ್ದಾಳೆ. ನೀನೇ ಒಂದು ಅಮೌಂಟ್ ಅಂತ ಸ್ಯಾಲ್ರಿ ಫಿಕ್ಸ್ ಮಾಡ್ಬಿಡು. ನೀನು ಹೇಳ್ತಾ ಇರೋದು ಕರೆಕ್ಟೇ, ಅದೇ ಬೆಸ್ಟು. ನೋಡಮ್ಮ, ನನ್ನ ಮನಸ್ಸಲ್ಲಿ ಒಂದು ಅಮೌಂಟ್ ಅನ್ಕೊಂಡಿದ್ದೀನಿ, ಅದನ್ನು ಹೇಳ್ಬಿಡ್ತೀನಿ ಕೇಳು. ತಿಂಗಳಿಗೆ 20,000 ರೂಪಾಯಿ ಕೊಡ್ತೀನಿ. ಊಟ ತಿಂಡಿ ಎಲ್ಲ ಇಲ್ಲೇ, ಜೊತೆಗೆ ನಿನಗೆ, ಅಮ್ಮನಿಗೆ, ಮಗುಗೆ ಬಟ್ಟೆ ಬರೆ ಎಲ್ಲ ಸಿಗುತ್ತೆ, ಜೊತೆಗೆ ಬೋನಸ್ಸು ಕೊಡ್ತೀವಮ್ಮ. ಓಕೆನಾ? ಇದೇನಣ್ಣ, ಇಷ್ಟೊಂದೆಲ್ಲ ಹೇಳಿ ಓಕೆನಾ ಅಂತ ಕೇಳ್ತಿದ್ದೀರಲ್ಲ, ನನಗೆ ಗಾಬರಿನೇ ಆಗ್ತಿದೆ. ಯಾಕಮ್ಮ ಗಾಬರಿ? ಮನೆ ಕೆಲ್ಸಕ್ಕೆ ಇಷ್ಟೊಂದು ಸಂಬಳ ಕೊಟ್ಟು ಇಷ್ಟೊಂದು ಸವಲತ್ತು ಬೇರೆ ಕೊಡ್ತಿದ್ದೀರಾ. ನನಗೆ ಕನ್ಸ ನನ್ಸ ಅಂತಾನೆ ಗೊತ್ತಾಗ್ತಿಲ್ಲ. ನೋಡು, ಇಷ್ಟು ದಿವಸ ಇದು ಕನಸಾಗಿತ್ತು, ಇನ್ಮೇಲೆ ನನಸಾಗುತ್ತೆ. ನೀನು ನಮ್ಮನೆ ಒಳಗಾಗ್ಬಿಟ್ಟಿದ್ಯಮ್ಮ. ನೀನೇನು ತಲೆ ಕೆಡಿಸ್ಕೋಬೇಡ, ಇಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ಬಿಡು. ಆಮೇಲೆ ಇದು ಸಾಕಾಗ್ಲಿಲ್ಲ, ಇನ್ನೂ ಏನಾದ್ರೂ ಬೇಕು ಅನ್ಸುತ್ತಾ, ಸಂಕೋಚ ಇಲ್ದಂಗೆ ಕೇಳು, ಅದನ್ನು ಕೊಡ್ತೀವಿ. ಅಯ್ಯಯ್ಯೋ ಬೇಡ ಅಣ್ಣ, ನೀವಿವಾಗ ಕೊಡ್ತಿರೋದನ್ನೇ ನನಗೆ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ಇನ್ನೂ ಏನಾದ್ರೂ ಬೇಕಾ ಅಂತ ಕೇಳಿ ನನಗೆ ಮುಜುಗರ ಮಾಡ್ತಿದ್ದೀರಾ. ಸರಿ ಸರಿ. ಆಮೇಲೆ ಸುಧಾ, ಸಾಧ್ಯ ಆದ್ರೆ ನಾಳೆಯಿಂದಾನೆ ಕೆಲ್ಸಕ್ಕೆ ಬಂದ್ಬಿಡಮ್ಮ. ಆಮೇಲೆ ಇವತ್ತು ಹೋಗ್ತಾ ನೀನು ಯಾರ ಮನೆ ಕೆಲಸ ಮಾಡ್ತಿದ್ಯೋ ಅವ್ರಿಗೆಲ್ರಿಗೂ ರಾಜೀನಾಮೆ ಲೆಟರ್ ಕೊಟ್ಬಿಡು, ನಾಳೆಯಿಂದ ಬರಲ್ಲ ಅಂತ. ಅವ್ರು ಬೇರೆಯವ್ರನ್ನಾದ್ರೂ ನೋಡ್ಕೊಳ್ಳಿ. ಸರಿ ಅಣ್ಣ, ಹಾಗೆ ಮಾಡ್ತೀನಿ. ಬರ್ತೀನಣ್ಣ, ಬರ್ತೀನಕ್ಕ. ಆಯ್ತು, ಹೊರಡ್ಬಮ್ಮ. ಸುಧಾ, ಒಂದ್ ನಿಮಿಷ. ಯಾಕೆ? ಏನಾನಂದ್ ನೀನು ಕಾಫಿನೂ ಕೊಡದೆ ಹಾಗೆ ಕಳಿಸ್ತಿದ್ಯಲ್ಲ? ಹೌದಲ್ವಾ, ನಂಗೆ ಗೊತ್ತಾಗ್ಲಿಲ್ಲ. ಒಂದ್ ನಿಮಿಷ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಅಣ್ಣ, ಬೇಡ ಬೇಡ, ಕೆಲ್ಸಕ್ಕೆ ಹೊತ್ತಾಯ್ತು. ಹಲೋ ಅಕ್ಕೆ ತಂಗಿ, ಬನ್ನಿ 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 ಬನ್ನಿ, ತೊಗೊಳ್ಳಿ ಸ್ವೀಟು. ಇದೇನ್ರಿ ಹಾಗೆ ನೋಡ್ತಾ ಇದ್ದೀರಾ? ಸ್ವೀಟ್ ತೊಗೊಳ್ಳಿ. ಅರೆ ಏನಾಯ್ತು ಇವ್ರಿಗೆ? ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಏನಂತ ಕರೆದ್ರಿ ನೀವು ನನ್ನ? ಏನಂತ ಕರೆದೆ? ಅದಕ್ಕೆ ತಂಗಿ ಅಂತ. ಇನ್ಮೇಲೆ ಹಾಗೆಲ್ಲ ಕರಿಬೇಡಿ ನನ್ನ. ಯಾಕೆ? ಅಪೇಕ್ಷಾ, ಅದಕ್ಕೆ ತಂಗಿ ಅಂತ ಕರೆಯೋದು ಒಂಥರ ಸ್ಪೆಷಲ್ ಅಲ್ವಾ? ನಿಮ್ಗೊಂಥರ ಟ್ಯಾಗ್ ಲೈನ್ ಇದ್ದಂಗೆ, ಟ್ರೇಡ್ ಮಾರ್ಕ್ ತರ. ನನಗದಿಷ್ಟ ಇಲ್ಲ. ಬಟ್ ಯಾಕೆ ಅಂತ? ಪಾರ್ಥ ಪ್ಲೀಸ್, ಹೇಳ್ದಷ್ಟು ಮಾಡಿ, ನಂಗೆ ಇರಿಟೇಟ್ ಮಾಡಬೇಡಿ. ಕರಿಬೇಡಿ ಅಂತ ಹೇಳದ್ನಲ್ಲ. ಓಕೆ 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 ಫೈನ್, ಸರಿ ಆಯ್ತು. ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ಆ ಥರ ಕರೆಯಲ್ಲ ಬಿಡಿ. ಡಿಲೀಟ್, ಆ ವರ್ಡೇ ಡಿಲೀಟ್. ಸರಿ, ಈಗ ಸ್ವೀಟ್ ತಗೊಳ್ಳಿ. ಅರೆ ಕರಿಯಲ್ಲ ಅಂತ ಹೇಳಿದ್ನಲ್ಲ, ಆ ಕೋಪದ ಹ್ಯಾಂಗೋರಿಂದ ಹೊರಗಡೆ ಬನ್ನಿ, ಅದು ಮುಗ್ದೋಯ್ತು. ಈಗ ಸ್ವೀಟ್ ತಗೊಂಡು ನಿಮ್ಮ ಬಾಯಿನ ಮೈಂಡ್ನ ಎರಡು ಸ್ವೀಟ್ ಮಾಡ್ಕೊಡಿ, ತಗೊಳ್ಳಿ ಪ್ಲೀಸ್. ಸ್ವೀಟ್ ಯಾಕಂತ ಹೇಳಿಲ್ಲ? ಅದು ಒಂದು ಗ್ರೇಟ್ ನ್ಯೂಸ್ ಇದೆ. ಅಂದರೆ ನಮ್ಮ ಕಂಪ್ನಿ ಇದೆಯಲ್ಲ, ದಿವಾನ್ ಗ್ರೂಪ್ ಆಫ್ ಕಂಪ್ನೀಸ್, ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅವಾರ್ಡ್ ಬಂದಿದೆ. ಕಂಪ್ನಿ ಆಫ್ ದ ಡೆಕೇಡ್ ಅಂತ ಅಪ್ರಿಸಿಯೇಷನ್ ಸಿಕ್ಕಿದೆ. ಐ ಮೀನ್, ಎಷ್ಟು ಗ್ರೇಟ್ ನ್ಯೂಸ್ ಅಲ್ವಾ? ಒಂಥರ ಪ್ರೌಡ್ ಮೂಮೆಂಟ್ ಗೊತ್ತಾಯ್ತು, ಅದಕ್ಕೆ ಸ್ವೀಟ್ ತಗೊಂಬಂದೆ. ಓ, ಅದಕ್ಕ? ಏನ್ರಿ ಇದು ನಿಮ್ಮ ರಿಯಾಕ್ಷನ್ ಇಷ್ಟು ಡಲ್ ಆಗಿದೆ? ಐ ಮೀನ್, ಇಷ್ಟು ಎಕ್ಸೈಟಿಂಗ್ ಆಗಿರೋ ನ್ಯೂಸ್ ಹೇಳಿದ್ರು ನಿಮ್ಮ ಮುಖದಲ್ಲಿ ಏನು ಎಕ್ಸೈಟ್ಮೆಂಟೇ ಕಾಣಿಸ್ತಾ ಇಲ್ಲ. ನಿಮ್ಮ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಇಷ್ಟೇನಾ ಅನ್ನೋ ಥರ ಇತ್ತು. ಇನ್ ಹೇಗಿರ್ಬೇಕು? ಅಲ್ಲ, ಈ ಅವಾರ್ಡ್ ಏನಾದರೂ ನಿಮ್ಮಿಂದ ಬಂದಿದ್ಯಾ? ಇಲ್ಲ ಅಲ್ವಾ? ಈ ಸಕ್ಸಸ್ ಸ್ಟೋರಿನಲ್ಲಿ ಹೀರೋ ನೀವಾ? ಅಲ್ಲ. ಅಂದಮೇಲೆ ನಾನು ಯಾಕೆ ಸೆಲೆಬ್ರೇಟ್ ಮಾಡಬೇಕು, ಇಷ್ಟೊಂದು ಖುಷಿ ಪಡಬೇಕು? ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಇದು ನಮ್ಮ ಕಂಪ್ನಿ. ನನಗೇನು ಹಾಗೆ ಅನಿಸ್ತಾ ಇಲ್ಲ. ಭಾವನೆ ಎಲ್ಲ ಕಡೆ ಹೀರೋ, ನೀವೇನಿದ್ರು ಸೈಡ್ ರೋಲ್ ಅಷ್ಟೇ. ಈ ನೇಮು ಫೇಮು ಎಲ್ಲ ಭಾವಂಗೆ ಹೋಗ್ತಾ ಇರುತ್ತೆ.
ನೀವು ಸೈಡ್ ವಿಂಗ್ನಲ್ಲಿ ನಿಂತ್ಕೊಂಡು ಚಪ್ಪಾಳೆ ತಟ್ತಾ ಇರಬೇಕು ಅಷ್ಟೆ. ನೀವು ಯಾವಾಗ ರೋಲ್ ಮಾಡೆಲ್ ಆಗ್ತೀರಾ? ನಿಮ್ದು ಅಂತ ನೀವು ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಕೊನೆವರೆಗೂ ಹೀಗೆ ಅಣ್ಣನ ನೆರಳಲ್ಲೇ ಇದ್ಬಿಡ್ತೀರಾ? ನೀವೀಗಲೂ ನಿಮ್ಮ ಜೇಬಲ್ಲಿ ಅಣ್ಣನ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಓಡಾಡ್ತಾ ಇದ್ದೀರಾ. ಬರೀ ವಿಸಿಟಿಂಗ್ ಕಾರ್ಡ್ ಮಾತ್ರ ಅಲ್ಲ, ಐಡೆಂಟಿಟಿ ಕಾರ್ಡ್ ಕೂಡ ಅವ್ರದ್ದೇನೆ. ನಿಮ್ದೆ ಅಂತ ನೀವೇನಾದ್ರೂ ಮಾಡಿದ್ದಿನ ನಾನು ಇದೇ ತರ ಖುಷಿ ಪಡ್ತೀನಿ, ಎಲ್ರಿಗೂ ಸ್ವೀಟ್ ಹಂಚ್ಕೊಂಡು ಓಡಾಡ್ತೀನಿ. ಈ ಸ್ವೀಟ್ ಯಾಕೋ ಸ್ವಲ್ಪ ಕಹಿ ಆಗೋ ಥರ ಇದೆ, ನನ್ಗೆ ಅರ್ಧ ಸಾಕು. ಯಾಕಂದ್ರೆ ನಾವು ಅವ್ರನ್ನ ಅವ್ರು ಹೇಗಿದ್ದಾರೆ ಹಾಗೆ ಒಪ್ಕೊಂಡಿರ್ತೀವಿ, ಅಷ್ಟೊಂದು ಹಚ್ಕೊಂಡಿರ್ತೀವಿ. ಸೊ ನೀವು ಡೋಂಟ್ ವರಿ ಮಾಡ್ಕೊಳ್ಳೇಬೇಡಿ. ನಾನು ನೀವೇನೇ ಮಾತಾಡಿದ್ರು ಏನೇ ಹೇಳಿದ್ರು ನಾನಂತೂ ನಿಮ್ಮನ್ನ ಜಡ್ಜ್ ಮಾಡೋದೇ ಇಲ್ಲ. ಯಾಕಂದ್ರೆ ನೀವೆಂಥ ಮುತ್ತು ಅಂತ ನನ್ಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ನಾನು ಅದನ್ನ ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡೋ ಅಗತ್ಯನೇ ಇಲ್ಲ. ಥ್ಯಾಂಕ್ ಯು ಭೂಮಿಕಾ, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋದಕ್ಕೆ. ಕೊನೆ ತನಕ ಈ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಶಕ್ತಿ ಮೇಲೆ ಪ್ರಯತ್ನ. ಬೇಡ ಬೇಡ ಬೇಡ, ನೀವು ಅಷ್ಟೊಂದು ಕಷ್ಟಪಡೋ ಅಗತ್ಯನೇ ಇಲ್ಲ ಗೌತಮರೇ, ನಿಜವಾಗ್ಲು. ಯಾಕಂದ್ರೆ ನನ್ಗೆ ಗೊತ್ತು ನೀವು ತುಂಬಾ ಒಳ್ಳೆ ವ್ಯಕ್ತಿ ಅಂತ. ತುಂಬಾನೇ ಒಳ್ಳೆಯವರು ನೀವು. ಈ ಹುಡ್ತಾನೆ ಒಳ್ಳೆಯವರು ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರಿದವ್ರು ನೀವು. ಸಾಕ್ರಿ, ಜಾಸ್ತಿ ಹೋಗ್ಬೇಡಿ, ಪೂರಿ ತರ ಊದ್ಕೊಂಡ್ಬಿಡ್ತೀನಿ ಆಮೇಲೆ ನಾನು. ಅದು ಚೆನ್ನಾಗಿರುತ್ತೆ. ತಕ್ಕೊಂಡಾಗ ಕೈ ತುಂಬಾ ಬರ್ತೀರ. ಪ್ರೋಗ್ರಾಮ್ ಚೇಂಜ್ ಮಾಡೋಣ. ಪಾರ್ಟಿಗೆ ರೆಡಿ ಆಗೋಣ.